ಈಗ ನಾವು ನಮ್ಮ ಒಂದು ಮೊದಲನೇ ಕಾರ್ಯಕ್ರಮದಲ್ಲಿ ನಾವು ಗಿಣಿ ಶಾಸ್ತ್ರದ ಬಗ್ಗೆ ನಾವು ಮಾತಾಡಿದ್ವಿ. ಅದರಲ್ಲಿ ಅದರಲ್ಲಿ ನಾವು ಏನ್ ಕೇಳಿದ್ವಿ ಅಂತಂದ್ರೆ, ಅವ್ರು ಹೇಳಿದ್ದು ವಿಚಾರ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಯಾಕೆ ಗಿಣಿ ಶಾಸ್ತ್ರದ ಹತ್ರ ಹೋಗ್ತಾನೆ, ಅವು ಯಾವ ರೀತಿಯಲ್ಲಿ ಆ ಗಿಣಿ ಕಾರ್ಯ ಮಾಡುತ್ತೆ, ಅದು ಒಂದು ಚೀಟಿ ಎತ್ತುತ್ತೆ, ಸೊ ಅದು ಮುಂದೆ ನಿಮಗ್ ಗೊತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಜ್ಞಾನ ಏನಿದೆ, ನೀವೇನ್ ತಿಳ್ಕೊಂಡಿದ್ದೀರಾ ಅದನ್ನ ನೀವು ಹೇಳೋದಾದ್ರೆ, ಅದರ ಪರವಾಗಿ ಅಥವಾ ವಿರುದ್ಧವಾಗಿ ನಮ್ಮ ಇಬ್ರು ಸಹೋದರಗಳು ಮಾತನಾಡ್ಲಿಕ್ಕಿದ್ದಾರೆ. ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ನಮಸ್ಕಾರ. ಏನಿಲ್ಲ, ಗಿಣಿ ಶಾಸ್ತ್ರ ಅಂದ್ರೆ ಅದು ಒಂದು ನಂಬಿಕೆ, ಅದು ಒಂದು ಮೂಢನಂಬಿಕೆನೋ. ಗಿಣಿ ಶಾಸ್ತ್ರ ಅನ್ನೋದು ಕೂಡ ಅದು ಒಂದು ಮೂಢನಂಬಿಕೆ. ನಮ್ಮ ಎಲ್ಲೇ ಕೆಲಸಗಳು ಎಲ್ಲೋ ಯಾವಾಗ ಈಡೇರದೆ ಇದ್ದಾಗ ಮನುಷ್ಯ ಅಲ್ಲಿ ಹೋಗಿ ಅದನ್ನಾದ್ರೂ ಆಗ್ತೈತೇನೋ ಅನ್ನೋ ದೃಷ್ಟಿಯಿಂದ ಅದಕ್ಕಾದ್ರೂ ಹೋಗ್ತಾನೆ. ಅದು ಕೂಡ ಅಜ್ಞಾನದಿಂದ ಆಗೋದೆ. ಈಗ ನಾವು ನಮ್ಮ ಶ್ರಮ ಪಟ್ಟು ನಾವು ಕೆಲಸದಲ್ಲಿ ನಿಷ್ಠೆಯನ್ನು ವಹಿಸಿ ನಮ್ಮ ಕೆಲಸ ಮಾಡ್ಕೊಂಡ್ರೆ ನಮ್ಮ ಕೆಲಸ ಆಗ್ತಾ ಇರ್ತದೆ. ಆದ್ರೆ ನಾವು ಅದನ್ನ ಬಿಡ್ತೇವಿ, ಸುಲಭವಾಗಿ ಆಗುವಂತ ಮಾರ್ಗವನ್ನ ಹಿಡಿಲಿಕ್ಕೆ ಹೋಗ್ತೇವೆ ನಾವು. ಅದಕ್ಕೆ ಅದನ್ನ ಗಿಣಿಶಾಸ್ತ್ರದ ಹತ್ರ ಹೋಗಿ ಗಿಣಿಶಾಸ್ತ್ರವನ್ನ ಕೇಳಿ ಅಲ್ಲಿ ಆದ್ರೂ ನನ್ನ ಆಸೆ ಈಡೇರ್ತೈತೇನೋ ಅನ್ನೋ ಭಾವನೆ ಇವನಲ್ಲಿ ಹುಟ್ಟಿಸ್. ಅದು ಒಂದು ಅವಕಾಶವನ್ನ ಮಾಡಿ ಕೊಟ್ಟಿರೋದು ನಮ್ಮ ಸಮಾಜದ ಒಂದು ವ್ಯವಸ್ಥೆ. ಅದು ಒಂದು ಇದನ್ನೇ, ಆ ವ್ಯವಸ್ಥೆ ನಮ್ಮ ಹತ್ರ ಇರ್ಲಿಲ್ಲ ಅಂದ್ರ, ಆಮೇಲೆ ಇವನ ಹತ್ರ ಆ ಜ್ಞಾನ ಇತ್ತಂದ್ರ ಅಲ್ಲಿ ಹೋಗ್ತಾ ಇದ್ದಿಲ್ಲ ನಾವು. ಈಗ ಇಬ್ರು ಹೇಳಿದಂಗ ಜ್ಞಾನನೇ ಮುಖ್ಯ. ಜನರಿಗೆ ಜ್ಞಾನವಂತರನ್ನಾಗಿ ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ ಇದ್ರ ಬಗ್ಗೆ ನಾವು ತಿಳಿಸಿ ಹೇಳಿದ್ರ ಆ ರೀತಿ ಹೋಗೋದು ತಪ್ಪಾಗ್ತೈತೆ, ಅವು ತಪ್ತೈತೆ ಅದು. ಈಗ ನಮ್ಮ ಉದಾಹರಣೆ, ನನ್ನ ಜೀವನದೊಳಗನು ಕೆಲವೊಂದು ಮೂಢನಂಬಿಕೆಯನ್ನು ನಂಬುವಂತ ವಿಚಾರ ಬಂತು. ಏಕೆಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಇದಾಗಿ ಹೊಟ್ಟೆಲಿ ಆಗಿದ್ರು ಅವ್ರು. ತೊಂದರೆ ಆಯ್ತು ಅವ್ರು. ತೊಂದರೆ ಆದಾಗ ಅದು ವೈದ್ಯಕೀಯಕ್ಕೂ ಅದು ಸ್ವಲ್ಪ ಕಠಿಣ ಆಯ್ತು, ಲಘು ಹೋಗ್ಲಿಲ್ಲ. ಅವಾಗ ನಮ್ಮ ಮನೆಯೊಳಗ ಒಂದಿದ್, ಏನಪ್ಪಾ ನೀನು ಯಾ ದೇವ್ರನ್ನ ನಂಬಂಗಿಲ್ಲ, ಅದನ್ನ ಮಾಡಂಗಿಲ್ಲ, ಅಲ್ಲಿಗೆ ಹೋಗಂಗಿಲ್ಲ, ಇಲ್ಲಿ ಹೋಗಂಗಿಲ್ಲ, ಹಿಂಗ ಒಬ್ಬರ ಹತ್ರ ಹೋಗು, ದೇವ್ರಿಗೆ ಹೋಗು, ಏನ ಆಗ್ತೈತೇನೋ ಅದ್ರ ದಯದಿಂದನೋ ಏನಾದ್ರೂ ಆಗ್ಲಿ, ಒಳ್ಳೇದಾಗ್ಲಿ ಅನ್ನೋ. ಅವಾಗ ನಾವು ಅದಕ್ಕೆ ಒಂದು ಅವ್ರ ಮಾತಿಗೆ ನಾವು ಗಂಟು ಬಿದ್ದು ಅದನ್ನ ನಂಬಲೇಬೇಕಾದ. ಕಡೆಗೆ ನಾನು ನನ್ನ ಎಲ್ಲಾ ಇದನ್ನ ಜ್ಞಾನವನ್ನು ಬದಿಗಿಟ್ಟು ಆ ಒಂದು ಇದಕ್ಕೆ ಹೋಗಿ ಆ ದೇವ್ರಿಗೆ ಹೋಗಿ ನಾನು ನಡ್ಕೊಂಡೆ. ಆದ್ರೂ ಕೂಡ ಅದು ನಮ್ಗ ದಕ್ಕಲಿಲ್ಲ, ಉಳಿಲಿಲ್ಲ. ಹಾಗೆ ನಾವು ನಮ್ಮಷ್ಟು ನಾವು ಜ್ಞಾನವಂತರಾಗಿದ್ರು ಕೂಡ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಜನ ಅವ್ರನ್ನೆಲ್ಲ ಧಿಕ್ಕರಿಸಿ ನಾವು ಹೋಗ್ಲಿಕ್ಕೆ ಬರುದಿಲ್ಲ. ಅವ್ರಿಗೂ ಕೂಡ ಜ್ಞಾನವಂತರನ್ನಾಗಿ ಮಾಡ್ಬೇಕು ನಾವು. ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗ್ತೈತೆ ಅನ್ನೋ ವಿಚಾರ ನಂದು. ಈರಣ್ಣಗೌಡ್ರಿಗೆ ನನ್ನ ನಮಸ್ಕಾರ. ಯಾಕಂದ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ಸೊ ಶಿಕ್ಷಕರಾಗಿದ್ದುಕೊಂಡು ತಮ್ಮ ಅಭಿಪ್ರಾಯಕ್ಕೆ ಇಲ್ಲಿ ಬಹಳ ಬೆಲೆ ಇರುತ್ತೆ. ಕಾರಣ, ನೀವು ಎಷ್ಟು ವರ್ಷಗಳ ಒಂದು ಸೇವೆಯನ್ನು ಶಿಕ್ಷಕರಾಗಿ ಸಲ್ಲಿಸಿರ್ತೀರಾ, ಎಷ್ಟೊಂದು ನಿಮಗೆ ಪುಸ್ತಕಗಳ ಜ್ಞಾನೋದಯ ನಿಮ್ಮ ಮಸ್ತಕದಲ್ಲಿ ತುಂಬಿರುತ್ತೆ. ಸೊ ಮತ್ತು ನಿಮ್ಮ ಜೀವನದ ಒಂದು ಇದನ್ನ ಘಟನೆಯನ್ನು ಕೂಡ ನೀವು ನೆನ್ಸ್ಕೊಂಡ್ರಿ. ಇಷ್ಟೊಂದು ಏನ್ರಿ ಶಿಕ್ಷಕರಾಗಿದ್ದು ಜ್ಞಾನಿಯಾಗಿದ್ದುಕೊಂಡು ನಾನು ಕೂಡ ಅದಕ್ಕೆ ಹೋಗ್ಬೇಕಾಯ್ತು ಅಂತಂದ್ರೆ ಕಾರಣ ಇಷ್ಟೇ, ಅದು ನಮ್ಗಿದ್ದಂತ ಒಂದು ಭಯ. ಸೊ ಅದನ್ನ ನೋಡಿ, ನಾನು ಹಿಂದೆ ಕೂಡ ಹೇಳಿದ್ದೆ, ಏನಂತಂದ್ರೆ ಸರ್ವಜ್ಞ ಕವಿ ಏನ್ ಹೇಳ್ತಾರೆ ಅಂತಂದ್ರೆ, ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂತ. ನರರ ಭಯ ಮತ್ತು ಬಯಕೆ. ಹೌದು ನೋಡಿ, ಈಗ ನಮ್ಮ ಸ್ನೇಹಿತರು ವೆಂಕಟೇಶ್ವರವರು ಹೇಳುವಾಗ, ಆಸೆ ಅನ್ನುವಂಥದ್ದು, ಹೇಗಾದ್ರೂ ನಾನು ಐಶ್ವರ್ಯವಂತನಾಗಬೇಕು, ಹಣ ಗಳಿಸ್ಬೇಕು, ಆಸ್ತಿ ಗಳಿಸ್ಬೇಕು, ಒಳ್ಳೆ ಕುಟುಂಬವನ್ನು ಗಳಿಸ್ಬೇಕು, ಸಾಧನೆ ಮಾಡಬೇಕು, ಹೆಸರು ಗಳಿಸ್ಬೇಕು, ಎಲ್ಲ ಆಸೆಗಳು ತುಂಬ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಒಂದು ಒಳ್ಳೆ ಇಡಿಯಂ ಇದೆ ರೀ, ನಾಣ್ಣುಡಿ. ಏನಂದ್ರೆ, ಆಸೆಗಾಳಾದವನು ಲೋಕಕ್ಕೆ ಆಳು, ಆಸೆಗಳನ್ನಾಳುವವನಿಗೆ ಲೋಕವೇ ಆಳು ಅಂತ ಹೇಳ್ತಾರೆ. ಹೌದು. ಹಾಗಾದ್ರೆ ಒಬ್ಬ ಮನುಷ್ಯ ಆಸೆಗೆ ಗುಲಾಮನಾದ ಅಂದ್ರೆ ಅವನು ಈ ಲೋಕದಲ್ಲಿ ನೀವ್ ಏನೋ ಮಾಡಿದ್ರು ಅದಕ್ಕೆ ಗುಲಾಮನಾಗ್ತಾನೆ. ಎಷ್ಟಂತಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ರೆ, ಈ ನಡುವೆ ನೀವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ, ಏನ್ರಿ, ಈ ಗೋಮೂತ್ರವನ್ನ ತಗೊಂಡ್ ಬಂದು ಅದಕ್ಕೇನ್ ಮಾಡ್ತಾರೆ ಅಂದ್ರೆ, ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಸಲ್ಫರಿಕ್ ಆಸಿಡ್ ಅನ್ನ ಆಡ್ ಮಾಡಿದ್ರೆ ಅದರದ್ದು ಕಲರ್ ಹೋಗ್ಬಿಡ್ತದೆ. ಸೊ ಅದು ಡಿಕಲರೇಷನ್ ಆಗಿದ್ದ ತಕ್ಷಣ ಅವರು ತೋರಿಸ್ಬಿಟ್ಟು ನೋಡಿದ್ರ ಗೋಮೂತ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ, ನಿಮ್ಮ ಮುಂದೆ ಇರಂತಹ ಯಾವುದೇ ಒಂದು ಏನ್ರಿ ಲಿಕ್ವಿಡ್ ಅನ್ನ ಈ ರೀತಿ ಪ್ಯೂರಿಫೈ ಮಾಡ್ಬಿಡತ್ತೆ. ಸೊ ನಿಮ್ಮ ಕಿಡ್ನಿ ಕ್ಲೀನ್ ಮಾಡ್ತದಿದು ಅಂತೇಳಿ
ಗೋಮೂತ್ರವನ್ನ ಕುಡಿಸುವಂತದ್ದನ್ನ ನಾವು ನೋಡ್ತಾ ಇದೀವಿ. ಹೌದೌದು. ಹಾಗಾದ್ರೆ ಆ ವ್ಯಕ್ತಿಗಳು, ಅಂದ್ರೆ ಇದಕ್ಕೆ ಒಳಗಾಗೋ ವ್ಯಕ್ತಿಗಳು ಏನೋ ಕಾಯಿಲೆಯಲ್ಲಿ ಇರ್ತಾರೆ ಪಾಪ, ಅವರಿಗೆ ಈ ಒಂದು ಆಸಿಡ್ಗಳು, ಇನ್ನು ಬೇರೆ 2 ರೀತಿಯಾದ ಆಸಿಡ್ಗಳಿದಾವೆ, 4 ಆಸಿಡ್ಗಳು ನಮಗೆ ಅವೈಲೇಬಲ್ ಇದಾವೆ. ಅದನ್ನ ನಾವು ಹಾಕಿದ್ರೆ ಗೋಮೂತ್ರದಲ್ಲಿರುವಂತ ಕಲರ್ ಎಲ್ಲ ಹೋಗ್ಬಿಡ್ತದೆ ಇಮಿಡಿಯೇಟ್ ಆಗಿ. ಹಾ ಅದು ಜಸ್ಟ್ ಗೋಮೂತ್ರದಲ್ಲಿ ಅಲ್ಲ, ಮನುಷ್ಯನ ಮೂತ್ರವನ್ನ ಬಳಸಿದ್ರು ಅದಂಗೆ ಡಿಕಲರೇಷನ್ ಆಗ್ತದೆ. ಹಾ ಸೊ ಅಷ್ಟು ಸಣ್ಣ ವೈಜ್ಞಾನಿಕ ತಿಳುವಳಿಕೆ ಕೂಡ ಇಲ್ಲದೆ ನಾವು ಅದನ್ನ ಒಂದು ಪರಿಶೋಧನೆಗೆ ಒಳಪಡಿಸಿದೆ, ನಾವು ಪ್ರಯೋಗಾತ್ಮಕವಾಗಿ ಬಳಸದೆ ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ರು ಹೇಳಿದರೆ ನಂಬಿಬಿಡೋಣ ಅವರನ್ನ. ನಾವ್ ಯಾರೋ ಒಬ್ರ ಹತ್ರ ಹೋಗಿದೀವಿ, ಅವ್ರು ಹೇಳಿದ್ದು ನಂಬಿಬಿಡೋಣ ನಾವು. ಹೌದು. ನಮ್ಮ ಸ್ನೇಹಿತರು ವೆಂಕಟೇಶ್ವರ ಅವರು ಹೇಳಿದ್ರು ಏನಂತ, ಆ ಯಥಾರ್ಥವಾದಂತಹ ಪ್ರಾಮಾಣಿಕ ಕಾಳಜಿಯಿಂದ ಯಾರು ಏನ್ ಮಾಡ್ತಾ ಇಲ್ಲ, ಈಗ ಹೇಳ್ಕೊಡಲ್ಲ, ಸಲಹೆಗಳನ್ನು ಕೊಡಲ್ಲ. ಒಂದು ಈ ವ್ಯಕ್ತಿ ನನ್ನ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಬಂದಿದ್ದಾನೆ ಅಂದ್ರೆ, ಅವನ ಕಷ್ಟಕ್ಕೆ ಸೂಕ್ತವಾಗಿ ಸ್ಪಂದಿಸಿ ನನಗೆ ನಿಜವಾಗ್ಲೂ ಅದರಿಂದ ವಿಮೋಚನೆ ಮಾಡ್ಲಿಕ್ಕೆ ಆದ್ರೆ ಮಾಡೋಣ, ಇಲ್ಲ ಅಂದ್ರೆ ತಾನು ಬೇರೆಯವ್ರನ್ನ ಹುಡುಕೊಂಡ್ಲಿ ಪಾಪ ಅಂತ ಯಥಾರ್ಥವಾಗಿ ಕಳಿಸುವಂತ ಮನೋಭಾವ ಯಾರಿಗೂ ಇಲ್ಲವೇ ಇಲ್ಲ. ಅದಕ್ಕೆ ನಮ್ಮ ಸರ್ವಜ್ಞ ಕವಿ ಒಂದ್ ರೀತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಕ್ಕರವ ಕಲಿತಾತ ಒಕ್ಕಲನು ತಿನ್ನಕಲಿತ ಅಂತಾರೆ. ಅಂದ್ರೆ ಆ ಕಾಲದಲ್ಲಿ ಯಾರಿಗೆ ಅಕ್ಷರ ಜ್ಞಾನ ಇತ್ತೋ ಅವರ ಮಿಕ್ಕಿರುವವರ ಮೇಲೆ ಮೂಢನಂಬಿಕೆಗಳನ್ನ ಹೇರಿ 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 ಇಡೀ ಸಮುದಾಯವನ್ನ ಕತ್ತಲೆಯಲ್ಲಿ ಕೂಡಾಕಿದ್ರು ಅಂತ ನೋಡ್ತೇವೆ. ಮತ್ತು ಲೆಕ್ಕವನ್ನು ಕಲಿತ ಕರ್ಣಿಕನು ನರಕದಲ್ಲೂ ಹೊಕ್ಕಾಡ ಕಲಿತ ಸರ್ವಜ್ಞ ಅಂತಾರೆ. ಅಂದ್ರೆ ಇನ್ನ ಬರೀ ಅಕ್ಷರ ಕಲಿತವನೇ ಸಮಾಜವನ್ನ ಗುಲಾಮರನ್ನಾಗಿ ಮಾಡ್ತಾನೆ, ಅದರಲ್ಲಿ ಲೆಕ್ಕಗಳನ್ನ ಗಣಿತಗಳನ್ನ ಕಲ್ತ್ಕೊಂಡ್ರೆ ಮುಗೀತು, ಇಡೀ ಸಮಾಜವನ್ನ ಹಾಳು ಮಾಡಿ ನರಕಕ್ಕೆ ಯೋಗ್ಯನಾಗುವಷ್ಟು ಕೆಟ್ಟವನಾಗ್ತಾನ ಅವನು ಬೇಕಂದ್ರೆ. ಅಂದ್ರೆ ಸಮಾಜಘಾತಕನಾಗ್ತಾನ ಅವನು. ಸೊ ಆ ದೃಷ್ಟಿಕೋನದಲ್ಲಿ ನಾವು ನೋಡುವಾಗ ಈ ಒಂದು ಮೂಢನಂಬಿಕೆಗಳಿಂದ ಸಮಾಜಕ್ಕಾಗ್ತಿರೋಂಥ ಹಾನಿ, ಸಾಕ್ಷರತೆದು ಮೊದಲನೇ ಕೊರತೆ. ಮತ್ತು ಸಾಕ್ಷರತೆಯನ್ನ ಬಳಸಿಕೊಂಡು ನಾವು ಈಗ ತಮ್ಮಂತ ಶಿಕ್ಷಕರುಗಳ ಕಡೆ ಗಮನ ಹರಿಸುವಂಥದ್ದು, ಮತ್ತು ಏನ್ರಿ ಕವಿಗಳು ಕಡೆ ಗಮನ ಹರಿಸುವಂಥದ್ದು. ಕವಿ ಎನ್ನುವಂಥವನು ನೋಡಿ ಏನ್ ಹೇಳ್ತೀವಿ, ರವಿ ಕಾಣದನ್ನ ಕವಿ ಕಂಡ ಅಂತೀವಿ. ರವಿ ಕಾಣದನ್ನ ಕವಿ ಕಾಳ್ತೀರಿ. ಈಗ ನಿಮ್ಮಂತ ಶಿಕ್ಷಕರುಗಳು ಏನ್ ಮಾಡ್ತೀರಾ, ಒಂದೇ ಪಾಠವನ್ನ 10 ವರ್ಷ 20 ವರ್ಷ 30 ವರ್ಷಗಳು ಸತತವಾಗಿ ಬೋಧಿಸಿ 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 ಅದರ ತತ್ವ, ಅದರ ಸಾರಾಂಶವನ್ನ ನೀವು ಅರಿತುಕೊಂಡು ಅದನ್ನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅದನ್ನ ಹೇಳ್ಬಿಡ್ತೀರ ನೀವು. ಇದನ್ನ ಏನ್ರಿ ನಾವು ಎಲ್ಲರೂ ಅಳವಡಿಸ್ಕೊಳ್ಳಿಕ್ಕೆ, ಮನುಷ್ಯರು ತುಲನೆ ಮಾಡ್ಲಿಕ್ಕೆ ಪ್ರಯತ್ನಿಸ್ಬೇಕೇ ವಿನಃ, ಯಾರೋ ಏನೋ ಹೇಳ್ದ ಅದನ್ನ ನಂಬಿಡೋಣ, ಅದನ್ನ ಮಾಡೋಣ ಅಂದ್ರೆ ನಮ್ಮ ದುರಾಸೆಗೆ ಬಲಿಯಾಗ್ತೀವಿ, ಲೋಕಕ್ಕೆ ನಾವು ಗುಲಾಮರಾಗ್ತೀವಿ. ಮೂಢನಂಬಿಕೆಗಳಲ್ಲಿ ನಾವು ಹೂತೋಗ್ತೀವಿ ಅನ್ನುವಂಥದ್ದು ನಿಜ ನಿಜ. ಈಗ ರವಿಚಂದ್ರ ಸರ್ ಹೇಳಿದ್ರು, ಅವರು ಏನ್ ಹೇಳಿದ್ರು, ಗೋಮೂತ್ರ ಅದು ಹೇಳಿದ್ರಲ್ವಾ, ನಾನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಗೋಮೂತ್ರದ ಹೌದು ಕರೆಕ್ಟ್, ಕೆಮಿಕಲ್ ಹಾಕಿದ್ರೆ ಅದು ಆಗತ್ತೆ, ಆದ್ರೆ ಅದನ್ನ ಕುಡಿಸ್ತಾರೆ, ಅದರಿಂದ ಇದಾಯ್ತು, ಅದು ತಪ್ಪು. ನೋಡ್ರಿ ಅದ್ರಲ್ಲಿ ಏನಿದೆ, ಅಮೋನಿಯಾ ಕಂಟೆಂಟ್ಸ್ ಏನಿದೆ ಅದನ್ನ ತೆಗೆದು ಅರ್ಕ ಮಾಡ್ತಾರೆ, ಮಾಡ್ಬಿಟ್ಟು ಅದನ್ನ ಮಾಡಿದಾಗ ಅದ್ರಲ್ಲಿ ಬಂಗಾರದ ಅಂಶ ಸಿಗತ್ತೆ ಅದ್ರಲ್ಲಿ. ಅಂದ್ರೆ ಬಂಗಾರದ ಅಂದ್ರೆ ಗೋಲ್ಡನ್ ಕಂಟೆಂಟ್ಸ್ ಆಫ್ ಇದು ಅದು ಅದ್ರಲ್ಲಿ ಇದೆ. ಇದು ಲ್ಯಾಬ್ ಅಲ್ಲಿ ಪ್ರೂವ್ ಆಗಿದೆ. ಅದ್ರಲ್ಲಿ ರೋಗ ನಿರೋಧಕ ಶಕ್ತಿಗಳು ಸಾಕಷ್ಟು ಇದೆ ಅದರಲ್ಲಿ. ಹಾಗಾಗಿ ಅದನ್ನ ಅದರಲ್ಲಿ ಆಯುರ್ವೇದಿಕ ಗಿಡಮೂಲಿಕೆಗಳನ್ನ ಸೇರಿಸ್ಬಿಟ್ಟು ಚಿಕಿತ್ಸೆ ಕೊಡ್ತಾರೆ. ಅದನ್ನ ಸುಮ್ನೆ ಏನೋ ಇದು ಮಾಡ್ಕೊಂಡು ಕುಡಿಸ್ತಾರೆ ಅಂತಲ್ಲ. ಹಿಂದಿನವರೆಲ್ಲ ಗೋಮಯದ ರಸವನ್ನ ಕುಡಿತಿದ್ರು. ಯಾಕೆ? ಹುಡುಗಾಟಕ್ಕಲ್ಲ. ನಾವ್ ಇಡೀ ಜಗತ್ತಿನಲ್ಲೇ ಒಂದು ಪ್ರಾಣಿ ಅಂತಾನೆ ನಾವು, ಅದು ಪ್ರಾಣಿನೇ ಹೌದು, ಮನುಷ್ಯನು ಕೂಡ ಪ್ರಾಣಿ. ಆಮ್ಲಜನಕವನ್ನ ತಗೊಂಡು ಆಮ್ಲಜನಕವನ್ನ ಹೊರಗಡೆ ಬಿಡುವಂತ ಒಂದು ಪ್ರಾಣಿ ಅಂತಂದ್ರೆ ಅದು ಒಂದೇ. ಅದಕ್ಕೆ ಗೋಮಾತ ಅಂತ ಕರೀತಾರೆ. ದಯವಿಟ್ಟು ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಅದು ತಪ್ಪಾಗಿ ತಿಳ್ಕೊಬಾರ್ದು. ಅದಕ್ಕೆ ಯಾಕಂತಂದ್ರೆ ಅದ್ರಲ್ಲಿ ಏನಿದೆ, ಅದು ಯಾಕೆ, ಅದು ಮೂಢನಂಬಿಕೆ ಅಲ್ಲ, ಅದು ಔಷಧಿಯ ಗುಣ ಇರತ್ತೆ ಅದ್ರಲ್ಲಿ. ನಾನೇ ಚಿಕಿತ್ಸೆ ಕೊಟ್ಟಿದ್ದೀನಿ, ಕ್ಯಾನ್ಸರಿಗೆ ಕೊಟ್ಟು ಅದು ಅದ್ರಲ್ಲಿ ಸಕ್ಸಸ್ ಆಗಿದೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಾ ಹೇಳ್ತೀನಿ. ಆಮೇಲೆ ಬೇರೆ ಪೈಲ್ಸ್ ಗಳಿಗೆ ಕೊಟ್ಟಿದ್ದೀನಿ, ಮತ್ತೆ ಲಿವರ್ ಡ್ಯಾಮೇಜ್ ಆಗಿ ಫುಲ್ ಇದಾಗಿದ್ದವ್ರು ಅವರಿಗೂ ಸಹ ಚಿಕಿತ್ಸೆ ಕೊಟ್ಟಿದ್ದೀನಿ. ಹಾಗಾಗಿ ನಾ ಹೇಳ್ತಾ ಇದ್ದೀನಿ, ಅದು ಮೂಢನಂಬಿಕೆ ಅಲ್ಲ. ಆದ್ರೆ ಹೇಳ್ತಾರೆ, ಅಯ್ಯೋ ಮೂತ್ರ ಕುಡ್ಸ ಅಂದ್ರೆ ಅದು ಮೂತ್ರ ಚಿಕಿತ್ಸೆನೂ ಇದೆ ಅಲ್ವಾ, ಸ್ವಯಂ ಮೂತ್ರ ಚಿಕಿತ್ಸೆನೂ ಇದೆ, ಹಂಗ ಅನ್ಕೊಂಡಿರಲ್ಲ. ಆದ್ರೆ ಅದರಲ್ಲಿ ರೀತಿ ಇದೆ, ಪಥ್ಯಾಹಾರನೂ ಬೇಕು, ಎಲ್ಲದೂ ಬೇಕು.
ಆದ್ರೆ ಸುಮ್ನೆ ಮೂತ್ರ ಕುಡಿಸ್ತಾರೆ, ಅದು ನಂಬಿಕೆ ಅಲ್ಲ. ಅದ್ರಲ್ಲಿ ತೋರ್ಸಿದಾರೆ, ಹೌದು ಕೆಮಿಕಲ್ ಹಾಕಿದ್ರೆ ಅದು ಎಲ್ಲ ಫುಲ್ ವೈಟ್ ಆಗತ್ತೆ, ಅದು ಆ ಕಂಟೆಂಟ್ಸ್ ಆಫ್ ಕೆಮಿಕಲ್ ಹಾಕಿ ಇದ್ ಮಾಡಿದಾಗ ಅದ್ ಪ್ಯೂರಿಟಿ ಅದು ಏನಾಗತ್ತೆ ಅದು ಅಂತ ಹೇಳಿಬಿಟ್ಟು ಟೀಂಚರ್ ಬರತ್ತಲ್ವಾ, ಆ ಟೀಂಚರ್ ಹಾಕಿದಾಗ ಅದ್ರಲ್ಲಿ ಅದು ವೈಟ್ ಕಲರ್ ಆಗ್ಬಿಡುತ್ತದು. ಗೋಮೂತ್ರ ಎಲ್ಲೋ ಅಂದ್ರೆ ಗೋಲ್ಡನ್ ಕಂಟೆಂಟ್ಸ್ ಇರುತ್ತದು, ಅಂದ್ರೆ ಸೂರ್ಯನ ಕಿರಣಗಳನ್ನ ಹಿಡ್ದಿರ್ದು ಅದು ಎಲ್ಲ ಫುಲ್ ತನ್ನೊಳಗೆ ಇಟ್ಕೊಂಡಿರುತ್ತೆ. ಆಮೇಲೆ ಇನ್ನು ಒಂದು ಲ್ಯಾಬ್ ಅಲ್ಲಿ, ಮಹಾರಾಷ್ಟ್ರ ಲ್ಯಾಬ್ ಅಲ್ಲಿ ಅದು ಪ್ರೂವ್ ಆಗಿರೋದು ಅಂದ್ರೆ ವಿಷ ಕೊಟ್ಟಿದ್ರು, ಹಸುವಿಗೆ ವಿಷದ ಆಹಾರವನ್ನ ಕೊಟ್ಟಿದ್ದಂಥದ್ದು ಅದ್ರಲ್ಲಿ ಹಾಲಿನಲ್ಲಿ ಬರ್ಬೇಕು ತಾನೆ, ಎದ್ರಲ್ಲಾದ್ರೂ ಬರ್ಬೇಕಲ್ವಾ ಅದು. ಆದರೆ ಗೋಮಯದಲ್ಲಿ ಬಂದಿಲ್ಲ, ಗೋಮೂತ್ರದಲ್ಲಿ ಬಂದಿಲ್ಲ, ಹಾಲಲ್ಲಿ ಬಂದಿಲ್ಲ. ತನ್ನ ವಿಷವನ್ನ ತನ್ನ ದೇಹದಲ್ಲೇ ಇಟ್ಕೊಂಡು ಅರಗಿಸಿಕೊಂಡ, ಅಂದ್ರೆ ಅದನ್ನ ಇಟ್ಕೊಂಡಿದೆ ಅದು. ಇದು ಪ್ರೂವ್ ಆಗಿದೆ, ಇದು ಸೈಂಟಿಫಿಕ್ ಪ್ರೂವ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಅದನ್ನೊಂದ್ ಸ್ವಲ್ಪ ಇದು ಮಾಡ್ಕೋಬೇಕು ಅಂತ ಕ್ಷಮೆ ಇರ್ಲಿ. ಇರ್ಲಿ ಇಲ್ಲ ಅಂದ್ರೆ ಅದು ಏನಂದ್ರೆ ನಂಬಿಕೆ, ಹೌದು ಕರೆಕ್ಟ್. ಇನ್ನೊಂದು ಅಂದ್ರೆ ಒಂದ್ ಹೇಳ್ತೀನಿ, ಯಾಕಂತಂದ್ರೆ ಯಾವ್ದಾದ್ರು ಮಂದಿರಕ್ ಹೋಗ್ತೀವಿ ಮಾಡ್ತೀವಿ, ಭಸ್ಮ ತಗೊಳ್ರಿ ಅಂತ ಹೇಳ್ತಾರೆ. ಹೌದು, ಕಂಟೆಂಟ್ಸ್ ಆಫ್ ಭಸ್ಮ ಏನಿರುತ್ತೆ ಅದ್ರಲ್ಲಿ, ಹೌದು ಅದ್ರಲ್ಲಿ ಹಸುವಿನ ಬೆರಣಿದು ಇರುತ್ತೆ, ಇಲ್ಲ ಗಿಡಮೂಲಿಕೆಗಳ ಒಂದು ಚೆಕ್ಕೆದು ಭಸ್ಮ ಮಾಡಿರ್ತಾರೆ, ಅಂದ್ರೆ ಬೂದಿ ಇರತ್ತೆ. ಆಮೇಲೆ ಅದಕ್ಕೆ ಕರ್ಪೂರ ಹಾಕಿರ್ತಾರೆ. ಅದಕ್ಕೆ ಭಸ್ಮ ತಗೊಂಡು ಇದ್ ಮಾಡ್ಬಿಟ್ರೆ ಅವರಿಗೆ ಹುಷಾರಾಗತ್ತೆ ಹಂಗೆ ಅಂತಾರೆ. ಆದ್ರೆ ಅದು ಆಗತ್ತೆ ಕೆಲವು ಸರಿ, ಅದು ಪಚ್ಚ ಕರ್ಪೂರ ಏನಿರುತ್ತಲ್ಲ ಅದು ಇಟ್ಸ್ ಆಲ್ಸೋ ಮೆಡಿಸಿನ್, ಅದು ಮೆಡಿಸಿನ್ ಇರುತ್ತೆ. ಅದನ್ನೇ ಏನ್ ಮಾಡ್ಬಿಡ್ತಾರೆ, ಆಮೇಲೆ ತೀರ್ಥದಲ್ಲಿ ತುಳಸಿ ಹಾಕಿರ್ತಾರೆ, ಅಷ್ಟು ಸಾಕು, ಒಂದು ಚಮಚದಷ್ಟು ಅಷ್ಟೇ ಸಾಕು, ಅದು ಔಷಧೀಯ ಗುಣ ಇರುತ್ತೆ ಅದಷ್ಟೇ. ಆದರೆ ಅದರಲ್ಲಿನೇ ಮಧ್ಯವರ್ತಿಗಳು ಅಂತ ನಾನು ಹೇಳಿದ್ದೆ ನಾನು ಅವಾಗ, ಅದನ್ನ ದೊಡ್ಡ ಎನ್ಕ್ಯಾಶ್ ಮಾಡ್ತಾರೆ. ಏನಂದ್ರೆ ಅದು ಮೂಢನಂಬಿಕೆಗೆ ತಗೊಂಡು ಬರೋದಕ್ಕೆ ಎನ್ಕ್ಯಾಶ್ ಮಾಡ್ತಾರೆ. ಆ ರೀತಿ ಮಾಡೋದು ತಪ್ಪು, ನಾನು ಖಂಡಿಸ್ತೀನಿ ಅದನ್ನ.